ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಪ್ರತಿದಿನದ ನಮ್ಮ ಆಚರಣೆಗಳಿಗೆ, ಪದ್ಧತಿಗಳಿಗೆ ಅರ್ಥ ಹುಡುಕುವ ಮಾಲಿಕೆ ಇದು. ದಿನನಿತ್ಯದಲ್ಲಿ ನಾವು ಆಚರಿಸುವ ಪದ್ಧತಿಗಳಿಗೆ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರಗಳ ಆಧಾರಗಳಿದ್ದೇ ಇರುತ್ತವೆ. ಆದ್ದರಿಂದ ಈ ಆಚರಣೆಗಳೆಲ್ಲ ಅರ್ಥಹೀನ ಎನ್ನುವ ಮೊದಲು, ಈ ಪದ್ಧತಿಗಳನ್ನೇ ಕೈಬಿಡುವ ಮೊದಲು, ಈ ಆಚರಣೆಗಳಿಗೆ ಆಧಾರಗಳೇನಿರಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತೀ ಮುಖ್ಯ. ಅಂತಹ ದಿನನಿತ್ಯದ ನಮ್ಮ ಆಚರಣೆಗಳಲ್ಲಿ, ನಾವು ಮಾಡುವ ಪದ್ಧತಿಗಳಲ್ಲಿ ನಮಗೆ ಮೂಡುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಅದಕ್ಕೆ ನಮಗೆ ವೇದ, ಉಪನಿಷತ್ಗಳು, ಪುರಾಣಗಳ ಆಧಾರದೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡುತ್ತಾರೆ. ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥವಾಗುವಂತೆ ನಾವು ತಿಳಿಯಲು ಮಾಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಹೀಗೆಯೇ ನಿಮ್ಮೊಳಗೇನಾದರೂ ಸಂದೇಹಗಳು ಇದ್ದರೆ ನಮಗೆ ಕಾಮೆಂಟ್ ಮಾಡಿರಿ, ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗೆ ಮುಂದಿನ ಸಂಚಿಕೆಗಳೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೇವೆ. ಅಥವಾ ನೇರವಾಗಿ ನನಗೆ ತಿಳಿಸಿದ್ರೂ ಆದೀತು. ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳ್ರಿ. ಇಲ್ಲಿ ನಿಮಗೆ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳುವುದು ಮುಖ್ಯ. ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳು ದೊರೆಯುತ್ತವೆ. ಈ ವಾರದ 3 ಪ್ರಶ್ನೆಗಳು: ಶ್ರೀ ಸತ್ಯನಾರಾಯಣ ಪೂಜೆ, ವರಮಹಾಲಕ್ಷ್ಮಿ ಹಬ್ಬ, ಈ ರೀತಿಯ ಹಬ್ಬಗಳಲ್ಲಿ ದೇವರಿಗೆ ಅಲಂಕಾರಕ್ಕೆ ಬಂಗಾರದ ಒಡವೆಗಳನ್ನು ಹಾಕುವ ಪದ್ಧತಿ ಇದೆ. ದೇವರಿಗೆ ಹೊಸ ಒಡವೆಗಳನ್ನು ಮಾತ್ರ ಹಾಕಬೇಕೇ? ನಾವು ಧರಿಸಿದ ಒಡವೆಗಳನ್ನೂ ಹಾಕಬಹುದೇ? ದೇವರಿಗೆ ಅಂತಲೇ ಬೇರೆ ಒಡವೆಗಳನ್ನು ಮಾಡಿಸಿಟ್ಟಿರಬೇಕೇ? ಇನ್ನು 2ನೇ ಪ್ರಶ್ನೆ: ದೇವರ ಪೂಜೆಗೆ ಬೆಳ್ಳಿಯ ಪಾತ್ರೆಗಳನ್ನು ಇಟ್ಟಿರ್ತೇವೆ. ಅವುಗಳಲ್ಲಿ ತಟ್ಟೆ, ಲೋಟ, ಬಟ್ಟಲುಗಳನ್ನು ನಾವು ಊಟಕ್ಕೆ ಬಳಸಬಹುದೇ? ನಾವು ಬಳಸಿದ ತಟ್ಟೆ, ಲೋಟ, ಬಟ್ಟಲುಗಳನ್ನು ಪುನಃ ದೇವರ ಪೂಜೆ ನೈವೇದ್ಯಕ್ಕೆ ಬಳಸುವುದಾದರೆ ಅದನ್ನು ಹೇಗೆ ತೊಳೆಯಬೇಕು, ಹೇಗೆ ಉಪಯೋಗಿಸಬೇಕು? ಈ 3 ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಈ ದಿನ ಸಮಾಧಾನದಲ್ಲಿ ಉತ್ತರಿಸಲಿದ್ದಾರೆ. ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಸಂದೇಹ ಸಮಾಧಾನ ಈ ಪ್ರಶ್ನೋತ್ತರ ಮಾಲಿಕೆಯನ್ನು ಆಲಿಸುವವರಿಗೆಲ್ಲ ನನ್ನ ವಂದನೆಗಳು ಹಾಗೂ ಅಭಿನಂದನೆಗಳು, ನಮಸ್ಕಾರಗಳನ್ನು ತಿಳಿಸುತ್ತಾ, ಸಂದೇಹಗಳು ನಮಗೆ ಅನೇಕ ಉಂಟು. ಕೆಲವೊಮ್ಮೆ ಗೊಂದಲದಲ್ಲೇ ಇರ್ತೀವಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಅದಕ್ಕೆ ಶಾಸ್ತ್ರದಲ್ಲಿ ಪರಿಹಾರ ಇದೆಯೋ ಇಲ್ಲವೋ. ನಮಗೆ ಹಿರಿಯರು ಮಾರ್ಗದರ್ಶನ ಮಾಡಿದರೂ ಕೂಡ ನಮಗೆ ಅನೇಕ ಗೊಂದಲಗಳು ಗೂಡಾಗಿದೆ ನಮ್ಮದು ಆಚರಣೆಗಳು. ಆದ್ದರಿಂದ ಅದನ್ನು ಪರಿಹಾರ ಮಾಡಲಿಕ್ಕೆ ನಮ್ಮಿಂದ ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಹೊಸ ಹೊಸ ಪ್ರಶ್ನೆಗಳನ್ನು ಹುಡುಕಿ ತಮ್ಮ ಮುಂದೆ ಉತ್ತರಗಳನ್ನು ಇಡ್ತಾ ಇದ್ದೇವೆ ಅಂತ ಹೇಳ್ತಾ, ಇವತ್ತಿನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನು ಅಂತಂದರೆ, ಸತ್ಯನಾರಾಯಣ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಹಬ್ಬ, ಈ ರೀತಿ ಆಚರಣೆಗಳಲ್ಲಿ ಅನೇಕ ವ್ರತ ನಿಯಮಗಳನ್ನು ನಾವು ಮಾಡ್ತೀವಲ್ಲ, ಹಬ್ಬಗಳಲ್ಲಿ ದೇವರಿಗೆ ಅಲಂಕಾರಕ್ಕೆ ಒಡವೆಗಳನ್ನು ಹಾಕುವ ಪದ್ಧತಿ ಇದೆ. ದೇವರಿಗೆ ಹೊಸ ಒಡವೆಗಳನ್ನು ಮಾತ್ರ ಹಾಕಬೇಕೇ ಅಥವಾ ನಾವು ಧರಿಸಿದ ಒಡವೆಗಳನ್ನು ಹಾಕಬಹುದೇ? ದೇವರಿಗಂತಲೇ ಬೇರೆ ಒಡವೆಗಳನ್ನು ಮಾಡಿಸಬೇಕೇ ಅಂತ ಮೊಟ್ಟ ಮೊದಲ ಪ್ರಶ್ನೆಯನ್ನು ಇಲ್ಲಿ ನಮಗೆ ಕೇಳ್ತಾ ಇದ್ದಾರೆ. ಇದಕ್ಕೆ ನಾವು ನೋಡೋದಾದರೆ, ನಿಜವಾಗಿ ಒಡವೆಗಳು ಹಾಕ್ತೀವಿ. ಅಲಂಕಾರ ಮಾಡಿದಾಗ ಅಲ್ಲೇನಂತಂದರೆ, ನಾವು ಅದರಲ್ಲಿ ಅಲಂಕಾರಣಾರ್ಥೇ ಅಕ್ಷತಾಂ ಸಮರ್ಪಯಾಮಿ ಅಂತ ಒಂದೊಂದು ಸಾರಿ ಹೇಳಿಬಿಡ್ತೀವಿ. ಒಡವೆಗಳು ಇಲ್ಲದೆ ಹೋದರೆ ಅಕ್ಷತೆಯನ್ನು ಹಾಕಿದರೂ ನಡೆಯುತ್ತೆ ಅಂತ. ಆದರೆ ಒಡವೆಗಳ ಮನೆಯಲ್ಲಿ ಇತ್ತು ಅಂತಂದರೆ ದೇವರಿಗೆ ಅಲಂಕಾರಕ್ಕೆ ಒಡವೆಗಳನ್ನು ಹಾಕಬೇಕು. ಯಾವ ರೀತಿ ಹಾಕಬೇಕು ಅಂದರೆ, ಹೊಸ ಒಡವೆಗಳು ಮಾಡಿಸಿದ್ರೆ ಹೊಸ ಒಡವೆಗಳನ್ನು, ಕೆಲವರು ಸಾಮಾನ್ಯವಾಗಿ ನಾವು ನೋಡ್ತೀವಿ ದೀಪಾವಳಿ ಹಬ್ಬಕ್ಕೆ ಅಂತ ತಮಗಾಗಿ ಮಾಡಿಸಿದ ಒಡವೆಗಳು ಇತ್ತು ಅಂದರೆ, ಲಕ್ಷ್ಮೀ ಪೂಜೆಗೆ ಮೊಟ್ಟ ಮೊದಲು ಲಕ್ಷ್ಮಿಗೆ ಅಥವಾ ನಾರಾಯಣನಿಗೆ
ಅದನ್ನು ಸಮರ್ಪಣೆ ಮಾಡಿ ತಾವು ಹಾಕ್ಕೊಳ್ಳೋದು ನೋಡ್ತೀವಿ. ಅದು ಸರಿಯೇ, ಅದೇನು ತಪ್ಪು ಅಂತ ಇಲ್ಲ. ಮತ್ತು ದೇವರಿಗೆ ಅಂತ ಹೊಸ ಒಡವೆಗಳನ್ನು ಮಾತ್ರ ಹಾಕಬೇಕೇ ಅಂತಂದರೆ ಅದು ಖಂಡಿತ ಇಲ್ಲ. ಯಾಕೆ ಅಂತಂದರೆ ಬಂಗಾರ ಅನ್ನೋದು ಯಾವಾಗಲೂ ಶುಭ್ರ. ಅದನ್ನೇ ಕೇವಲ ನಾವು ಸ್ವಲ್ಪ ನೀರಿನಲ್ಲಿ ತೊಳೆದು ಅಥವಾ ನಾವು ಅಭಿಷೇಕಕ್ಕೆ ಏನು ಇಟ್ಕೊಂಡಿರ್ತೀವಲ್ಲ ನೀರು, ಕಲಶದ ಅಭಿಷೇಕದ ನೀರಿನಿಂದ ತೊಳೆದ್ರೂ ಸಾಕು. ಅದು ಕೂಡ ಅದು ಶುಭ್ರ. ಯಾವಾಗಲೂ ಬಂಗಾರ ಏನಂತಂದರೆ ಅದು ತನ್ನ ಏನಂತಾರೆ ಪವಿತ್ರತೆಯನ್ನು ಕಾಯ್ಕೊಂಡಿರ್ತದೆ. ಅದಕ್ಕೆ ಬಂಗಾರದ ಸಮವಾಗಿದ್ದು ಇನ್ನೊಂದು ಲೋಹ ಸಿಗೋದಿಲ್ಲ. ಆ ದೃಷ್ಟಿಯಿಂದ ನಾವೇನಂತಂದರೆ ದೇವರಿಗೆ ಹಳೆಯ ಒಡವೆಗಳು, ನಮ್ಮದೇ ಆದ ಒಡವೆಗಳನ್ನು ಹಾಕಿದರೂ ಕೂಡ ಅದನ್ನು ಸ್ವಲ್ಪ ತೊಳೆದು ಒರೆಸಿ ಹಾಕಬಹುದು, ತಪ್ಪೇನೂ ಇಲ್ಲ. ಮತ್ತು ಇನ್ನು ನಾವು ಧರಿಸಿದ ಒಡವೆಗಳನ್ನು ಹಾಕಬಹುದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ದೇವರಿಗಂತಲೇ ಬೇರೆ ಒಡವೆಗಳನ್ನು ಮಾಡಿಸ್ಬೇಕೇ ಅಂತಂದರೆ ಕೆಲವರು ಮಾಡಿಸಿರ್ತಾರೆ. ಅದು ಯಾವಾಗ ಅಂತಂದರೆ ಈಗ ನಾವು ಪ್ರತಿಮಾರ್ಚನೆ ಅಂತ ಇರ್ತದೆ ಕೆಲವ್ರ ಮನೆಯಲ್ಲಿ. ಪ್ರತಿಮಾರ್ಚನೆ ಅಂದರೆ ಶ್ರೀದೇವಿ ಭೂದೇವಿ ಸಹಿತ ವೆಂಕಟರಮಣನ ಒಂದು ವಿಗ್ರಹಗಳು ಅಥವಾ ನರಸಿಂಹದೇವರ ವಿಗ್ರಹಗಳು, ಅದಕ್ಕೇನಂತೀವಿ ನಾವು ಹಿರೇದೇವರು ಅಂತ ಕರಿತೀವಿ. ಪ್ರತಿಮೆಗಳು ಸಾಮಾನ್ಯವಾಗಿ ನಾವು ಸಾಲಿಗ್ರಾಮ ಇದು ದೇವರ ಪೆಟ್ಟಿಗೆಯಲ್ಲಿ ಅಂತಹ ದೊಡ್ಡದಾದ ಪ್ರತಿಮೆಗಳು ಇರುವುದಿಲ್ಲ. ದೊಡ್ಡ ಪ್ರತಿಮೆಗಳು ಇರ್ತದೆ, ಅದು ಮನೆಯಲ್ಲಿ ಹಿರೇದೇವರು ಅಥವಾ ಪ್ರತಿಮೆಗಳು ಅಂತ ಇರ್ತದೆ. ಪ್ರತಿಮಾರ್ಚನೆ ಅಂತಲೇ ಅದನ್ನು ಕರಿತೀವಿ. ಅದನ್ನು ಮಾಡುವಂತಹ ಆಚಾರ ಕೂಡ ನೇಮ ನೀತಿ ಇರುವವರು, ಶುದ್ಧ ಆಚಾರಬದ್ಧರಂತ ಇದ್ದವರಿಗೆ ಮಾತ್ರ ಕರೆಸಿ ನಾವು ಅದನ್ನು ಪ್ರತಿಮೆ ಪೂಜೆಗಳನ್ನು ಮಾಡಿಸ್ತೀವಿ. ನಾವು ಮನೆಯವರು ಕೂಡ ಅಂಥ ಪ್ರತಿಮೆಗಳ ಪೂಜೆ ಮಾಡೋದಿಲ್ಲ. ಆ ಸಮಯದಲ್ಲಿ ಆ ದೇವರಿಗಂತ, ಶ್ರೀನಿವಾಸ ದೇವರಿಗಂತ ಚಿಕ್ಕದಾಗಿ ಪ್ರತಿಮೆಗಳು, ಎಷ್ಟು ಅಂತಂದ್ರೆ ನಮ್ಮ ಅಂಗುಷ್ಟ ಆಕಾರ, ನಮಗೆ ಅಂದರೆ ನಾವು ಹೇಳ್ತೀವಲ್ಲ ತರ್ಜನಿ ಬೆರಳು ಎಷ್ಟಿರ್ತದೋ ಅಷ್ಟು ಆಕಾರದ ಪ್ರತಿಮೆಗಳು ಇರ್ತದೆ ಸಾಮಾನ್ಯವಾಗಿ. ಅದಕ್ಕಿಂತ ದೊಡ್ಡದು ಮನೆಯಲ್ಲಿ ಇಡಬಾರ್ದು ಅಂತ ಕೂಡ ಶಾಸ್ತ್ರ ಹೇಳ್ತದೆ. ಅಂತಹ ಪ್ರತಿಮೆಗಳಿಗೆ ಅದರದೇ ಆಗಿದ್ದ ಚಿಕ್ಕದಾದ ವೆಂಕಟರಮಣ, ಶ್ರೀದೇವಿ ಭೂದೇವಿಗೆ ಕಿರೀಟಗಳು, ಚಿಕ್ಕ ಹಾರಗಳು, ಮತ್ತು ಶ್ರೀದೇವಿ ಭೂದೇವಿಗೆ ಮಂಗಳಸೂತ್ರ, ಕಟಿಸೂತ್ರ, ಈ ರೀತಿ ಕೆಲವೊಂದು ಏನಂತಂದರೆ ಆಭರಣಗಳನ್ನು ದೇವರಿಗೆ ಅಂತಲೇ ಪ್ರತ್ಯೇಕವಾಗಿ ಕೂಡ ಮಾಡಿಸ್ತಾರೆ. ಅದು ಕೂಡ ಶ್ರೇಷ್ಠನೇ, ಅದು ಇಲ್ಲ ಅಂತ ಹೇಳೋಕ್ಕಾಗಿಲ್ಲ. ಅದು ಯಾಕಂದರೆ ಬೆಳ್ಳಿಯ ನಾವು ನೋಡ್ತೀವಿ ಸುದರ್ಶನ ಹಾರ, ಪಾರಿಜಾತ ಹಾರ, ಈ ರೀತಿ ಬೆಳ್ಳಿಯದನ್ನು ಪ್ರತಿಯೊಂದು ಮಾಡಿಸಿದಂಗೆ ನಾವು ಮತ್ತು ಮಠಗಳಲ್ಲಿ ನೋಡ್ತೀವಿ ದೇವರಿಗೆ ಅಂತಲೇ ಇವತ್ತು ಉಡುಪಿ ಕೃಷ್ಣನಿಗೆ ಗಂಡಬೇರುಂಡ ಹಾರ, ಪಚ್ಚೆ ಕಲ್ಲಿನ ಹಾರಗಳು, ವಜ್ರದ ಹಾರಗಳು ಅಲ್ಲೆಲ್ಲ ಮಠಮಾನ್ಯಗಳಲ್ಲಿ ನಾವು ಹಾಕೋದನ್ನು ನೋಡ್ತೀವಿ. ಅದು ದೇವರಿಗೆ ಅಂತಲೇ ಮಾಡಿಸಿದ ಒಡವೆ ಇರ್ತದೆ. ಮನೆಯಲ್ಲಿ ಒಂದು ರೀತಿ ನಮ್ಮ ಯೋಗ್ಯತಾನುಸಾರ ಮಾಡ್ತೀವಿ. ಮಠಮಾನ್ಯಗಳಲ್ಲಿ ನಾವು ಮೂಲರಾಮನ ಪ್ರತಿಮೆಗಳು, ಸೀತಾದೇವಿ ಪ್ರತಿಮೆಗಳು, ಅವನ್ನೆಲ್ಲ ವೇದವ್ಯಾಸರು, ಕೃಷ್ಣನ ಪ್ರತಿಮೆಗಳು ಅದೆಲ್ಲ ನಾವು ನೋಡ್ತೀವಲ್ಲ. ಎಲ್ಲ ಮಠಾಧಿಪತಿಗಳು ಮಾಡುವಂಥ ಅದೇನು ಪಟ್ಟದ ದೇವರಿಗೇನಿರ್ತಾರೆ ಆ ದೇವರುಗಳಿಗೆ ಆಯಾ ಪಚ್ಚೆಕಲ್ಲು ಮುಂತಾದ ವಜ್ರ ವೈಢೂರ್ಯಗಳಿಂದ ಹವಳಗಳು, ಮುತ್ತುಗಳು, ಈ ರೀತಿ ಏನಂತಂದ್ರೆ ಅನೇಕ ಆಭರಣಗಳನ್ನು ದೇವರಿಗೆ ಮಾಡಿಸಿದ್ದು ಕಾಣಿಸ್ತದೆ. ದೇವರಿಗಂತ ಪ್ರತ್ಯೇಕ ಒಡವೆಗಳನ್ನು ಮಾಡಿಸಬಹುದು. ಮನೆಯಲ್ಲಿ ಆ ಥರ ಕೇವಲ ಪ್ರತಿಮೆಗಳಿದ್ದರೆ ಮಾತ್ರ ಪ್ರತಿಮಾರ್ಚನೆ ಮಾಡುವಾಗ ಯೋಗ್ಯತಾನುಸಾರವಾಗಿ ಮಾಡಿಸ್ತಾರೆ ಅಂತ ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ದೇವರ ಪೂಜೆಗೆ ಬೆಳ್ಳಿ ಪಾತ್ರೆಗಳನ್ನು ಇಟ್ಟಿರುತ್ತೇವೆ, ಅವುಗಳಲ್ಲಿ ಬೆಳ್ಳಿ ತಟ್ಟೆ, ಲೋಟ, ಬಟ್ಟಲು ನಾವು ಊಟಕ್ಕೆ ಬಳಸಬಹುದೇ ಅಂತ ಕೇಳ್ತಾರೆ. ದೇವರಿಗೆ ಪೂಜೆಗಾಗಿ ಖಂಡಿತ ಎಲ್ಲರ ಮನೆಯಲ್ಲಿ ಬೆಳ್ಳಿ ತಟ್ಟೆ, ಲೋಟಗಳಲ್ಲಿ ನಾವು ನೈವೇದ್ಯಾದಿಗಳನ್ನು ಬಳಸ್ತೀವಿ. ಬಳಸಿದ್ದು ಏನು ಅಂತಂದರೆ ಅದನ್ನು ನಾವು ಊಟಕ್ಕೆ ಬಳಸಬಹುದೇ ಅಂತ ಕೇಳಿದರೆ ಕೆಲವರು ಬಳಸಬಹುದು ಅಂತ ಹೇಳ್ತಾರೆ, ಕೆಲವರು ಬಳಸಬಾರ್ದು ಅಂತ ಹೇಳ್ತಾರೆ. ಆದರೆ ಬಳಸಬಹುದು. ಬಳಸಿದೇನು ಅಂತಂದರೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಅನೇಕ ಇತ್ತು ಅಂತಂದರೆ, ಯೋಗ್ಯತಾ ಇತ್ತು ಅಂತಂದರೆ ದೇವರಿಗೆ ಅಂತ ಪ್ರತ್ಯೇಕವಾಗಿ ನಾವು ಮೀಸಲಾಗಿ ಇಡಬಹುದು, ತಪ್ಪೇನೂ ಅಲ್ಲ. ಇನ್ನೂ ಹೆಚ್ಚು ಅಂದರೆ ಸಂಪತ್ತು ಭಗವಂತ ಕೊಟ್ಟಿದ್ದ ಐಶ್ವರ್ಯ ಸಮೃದ್ಧಿ ಇದ್ದರೆ ಮನೆಯಲ್ಲಿ ಹಿರಿಯರು ಕೂಡ ಬೆಳ್ಳಿ ತಟ್ಟೆಯಲ್ಲಿ ನಾವೆಲ್ಲ ನಮ್ಮ ಹಿಂದಿನ ಅಜ್ಜಿ ತಾತನಂದ್ರೆ ನಾವು ನೋಡ್ತಿದ್ವಿ. ಅವ್ರು ಬೆಳ್ಳಿ ತಟ್ಟೆಯಲ್ಲಿ ಬೆಳ್ಳಿ ಲೋಟದಲ್ಲೇ ನೀರು ಕುಡಿಯೋದು, ಬೆಳ್ಳಿ ತಟ್ಟೆ ಬಟ್ಟಲುಗಳಲ್ಲೇ ಊಟ ಮಾಡೋದು, ಅವನ್ನ ಪ್ರತ್ಯೇಕವಾಗಿ ತಾವು ತೆಗೆದಿಟ್ಕೊಳ್ತಿದ್ರು. ದೇವರಿಗಂತ ಬೇರೆ ತೆಗೆದು ಇಡ್ತಾಯಿದ್ರು. ಅದು ಸರಿಯೇ, ತಪ್ಪೇನೂ ಅಲ್ಲ. ಆದರೆ ಅದನ್ನು ನಾವು ಖಂಡಿತ ನಾವು ಊಟಕ್ಕೆ ಬಳಸಬಹುದು.
ಯಾವ ರೀತಿ ಬಳಸಬೇಕು ಅನ್ನೋದನ್ನು ಮುಂದಿನ ಪ್ರಶ್ನೆಗೆ ಉತ್ತರದಲ್ಲಿ ಹೇಳ್ತೇನೆ. ಏನು ಹೇಳ್ತಾರೆ ಅಂತಂದರೆ, ನಾವು ಬಳಸಿದ ಮೂರನೇ ಪ್ರಶ್ನೆ, ನಾವು ಬಳಸಿದ ತಟ್ಟೆ ಲೋಟ ಬಟ್ಟಲುಗಳನ್ನು ಪುನಃ ದೇವರ ಪೂಜೆ ನೈವೇದ್ಯಕ್ಕೆ ಬಳಸಬಹುದಾದರೆ ಹೇಗೆ ತೊಳೆಯಬೇಕು? ನೋಡಿ, ಇದು ಮಹತ್ವ. ನಾವು ತಟ್ಟೆ ಲೋಟಗಳನ್ನು ದೇವರಿಗಿಟ್ಟದ್ದನ್ನು ನಾವು ಬಳಸಬಹುದು ಅಂತ ಹೇಳಿದ್ನಲ್ಲ, ಅದನ್ನು ಯಾವ ರೀತಿ ಬಳಸಬೇಕು ಅಂದರೆ, ಸುಮ್ಮನೆ ನಾವು ದೇವರಿಗೆ ನೈವೇದ್ಯ ಬಳಸಿದ್ದನ್ನು ನಾವು ಇಟ್ಕೊಂಡು ಊಟ ಮಾಡಿದ ಮೇಲೆ ಅದನ್ನು ಮತ್ತೆ ದೇವರಿಗೆ ಏನು ಅದನ್ನು ಶುಚಿ ಮಾಡಲಾರ್ದೆ ಇಡಬಾರ್ದು. ಬರೀ ಶುಚಿ ಅಂತಂದರೆ ನಾವು ತೊಳೆದು ಮಾತ್ರ ಒರೆಸಿ ಇಡೋದಲ್ಲ. ಅದನ್ನು ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಶಾಖಕ್ಕೆ ಅಂದರೆ ಅಗ್ನಿಗೆ ತಾಕಿಸ್ಬೇಕು ಅಂತ ಹೇಳ್ತಾರೆ. ಕೆಂಡದ ಮೇಲಾಗಲಿ ಅಥವಾ ದೀಪದ ಒಂದು ಬೆಳಕಿಗೆ ಆಗಲಿ ಸ್ವಲ್ಪ ಅವನ್ನು ಮುಟ್ಟಿಸಿ, ಅಂದರೆ ಅಗ್ನಿಯ ಸೋಂಕು ಆ ಲೋಹಕ್ಕೆ ಅಗ್ನಿ ಸೋಂಕಾದರೆ ಅದು ಶುಭ್ರ ಆಯಿತು, ಬೆಳ್ಳಿ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ನಾವು ಸ್ವಲ್ಪ ಒಲೆಯ ಮೇಲಾಗಲಿ ಅಥವಾ ಕೆಂಡದ ಹತ್ತಿರ ಆಗಲಿ ಅಥವಾ ನಾವು ದೀಪ ಹಚ್ಚಿರ್ತೀವಲ್ಲ, ನಂದಾ ದೀಪ, ಅದರ ಹತ್ತಿರ ಆಗಲಿ ಸ್ವಲ್ಪ ಅದನ್ನು ಹಿಡಿದು ತೆಗೆದು, ಬೆಳ್ಳಿಯ ತಟ್ಟೆ ಲೋಟ ಹಾಗೂ ಬಟ್ಟಲುಗಳನ್ನು ಹಿಡಿದು ತೆಗೆದು ಅದನ್ನೇನಂತಂದರೆ ನಾವು ಮತ್ತೆ ದೇವರ ಪೂಜೆಗೆ ಉಪಯೋಗ ಮಾಡಬಹುದು. ಇದು ಎಲ್ಲ ಎಲ್ಲಿ ಬರುತ್ತೆ? ಇದು ಶಾಸ್ತ್ರದ ಪುರಾಣದಲ್ಲಿ ಇದೆನಾ ಅಂತಂದರೆ, ನೋಡಿ, ನಾವು ಕೆಲವೊಂದು ಪುರಾಣೋಕ್ತವಾದ ವಿಚಾರಗಳನ್ನು ಇಲ್ಲಿ ನಾವು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಭಾಗವತದ ದಶಮ ಸ್ಕಂದದಲ್ಲಿ ಪ್ರಶ್ನೋತ್ತರಗಳ ಮಾಲಿಕೆ ಬರ್ತದೆ. ಪ್ರಶ್ನೋತ್ತರಗಳ ಮಾಲಿಕೆಯಲ್ಲಿ ಉದ್ಧವ ಕೃಷ್ಣ ಸಂವಾದಗಳು ಉಂಟು. ಮತ್ತು ಯದುರಾಜ ವಸುದೇವ ಏನಂತಂದರೆ ನಿಮಿರಾಜನಿಗೆ ಕೇಳಿದ್ದು ಕಥೆಗಳು ಅಂತ, ನಿಮಿ ಚಕ್ರವರ್ತಿಗೆ ಹೇಳಿದ ಕೆಲವೊಂದು ಕಥೆಗಳು ಅಂತ ಇದು ಪ್ರಶ್ನೆಗೆ ಉತ್ತರ ಅಂತ ಬರ್ತದೆ. ಮತ್ತು 24 ಗುರುಗಳಿಗೆ ಪ್ರಶ್ನೆಗಳು, 24 ಗುರುಗಳು ಅಂತ ಕೂಡ ಪ್ರಶ್ನೋತ್ತರ ಮಾಲಿಕೆಗಳು ಅನೇಕ ಬರ್ತದೆ. ಅಲ್ಲಿ ನಿತ್ಯ ಕರ್ಮಾನುಷ್ಠಾನಕ ಕುರಿತಾಗಿ ನಾವೇನಂತಂದರೆ ಅನೇಕ ಪ್ರಶ್ನೆಗಳು, ಇದು ಪದ್ಮಪುರಾಣದಲ್ಲಿ ಬರ್ತದೆ, ಮಹಾಭಾರತದಲ್ಲಿ ಬರ್ತದೆ, ಹಾಗೂ ಭಾಗವತದ ದಶಮ ಸ್ಕಂದದ ಉತ್ತರಾರ್ಧದಲ್ಲಿ ಕೂಡ ಇಂತಹ ಒಂದು ಧಾರ್ಮಿಕ ವಿಧಿವಿಧಾನಗಳಿಗೆ ಪ್ರಶ್ನೋತ್ತರಗಳ ಮಾಲಿಕೆ ನಮಗೆ ಸಿಗ್ತದೆ. ಮಹಾಭಾರತದಲ್ಲಿ ಭೀಷ್ಮ ಯುಧಿಷ್ಠಿರ ಸಂವಾದದಲ್ಲಿ ಕೂಡ ನಮಗಿದು ಸಿಗ್ತದೆ. ಮತ್ತು ಭಾಗವತದ ಕೆಲವು ಅನೇಕ ವಿಷಯಗಳು ಉತ್ತರಗಳೇನಂತ ನಮಗೆ ಪದ್ಮಪುರಾಣದಲ್ಲಿ ಪ್ರಮಾಣವಾಗಿ ಸಿಗ್ತವೆ. ಈ ದೃಷ್ಟಿಯಿಂದ ನೋಡೋದಾದರೆ ಈ ಒಂದು ಬೆಳ್ಳಿಯ ತಾಟುಗಳನ್ನು ಅಥವಾ ಬೆಳ್ಳಿಯ ವಸ್ತುಗಳನ್ನು, ನಾವು ಬಳಸಿದ ವಸ್ತುಗಳನ್ನು ದೇವರಿಗೆ ಉಪಯೋಗ ಮಾಡಲಿಕ್ಕೆ ಹೇಳಿದ ಒಂದು ಇದಂತಂದರೆ ಸಂಶಯಕ್ಕೆ ಪರಿಹಾರ ಅಂತಂದರೆ ಇದನ್ನು ಭಾಗವತದಲ್ಲಿ ನಾವು ಕೇಳಿದ್ದು ಅದೇನಂತಂದರೆ, ಸ್ವಲ್ಪ ಅಗ್ನಿಗೆ ತಾಕಿಸಿ ಇಟ್ಟರೆ ಅದು ಲೋಹ ಶುದ್ಧಿ ಆಯಿತು. ಮಡಿ ಅಂತ ನಾವು ಮಡಿ ಮೈಲಿಗೆ ಆಚಾರ ವಿಚಾರಗಳ ಬಗ್ಗೆ ಬಹಳ ಚಿಂತೆ ಮಾಡ್ತೀವಿ. ಅದಕ್ಕೆ ಪುರಂದಾಸರು ಹೇಳ್ತಾರೆ ನಮಗೆ, ಮಡಿ 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 ಎಂದಡಿಗಡಿಗೆ ಹಾರುತಿ ಮಡಿ ಮಾಡುವ ಬಗೆ ಬೇರುಂಟು ಅಂತಂದರೆ ಈ ರೀತಿ ಪದ್ಧತಿ ಇದೆ. ಕೆಲವೊಂದು ಶಾಸ್ತ್ರೋಕ್ತವಾಗಿ ಹೇಳಿದ ವಿಚಾರಗಳಿಂದ ನಾವು ಮಡಿಯನ್ನು ಮಾಡಬೇಕು ಅಂತ. ಮಡಿ ಅನ್ನೋದು ಅರ್ಥ ಏನಂತಂದರೆ ಶುಭ್ರತೆ, ಸ್ವಚ್ಛತೆ, ಹಾಗೂ ಭಗವಂತನಿಗೂ ನಮಗೂ ತಾರತಮ್ಯ ಉಂಟು. ಅವನ ಯೋಗ್ಯತೆಗೆ ನಮ್ಮ ಯೋಗ್ಯತೆಗೆ ವ್ಯತ್ಯಾಸ ಇದ್ದರೂ ಕೂಡ ಬಳಸುವ ಒಂದು ಪದಾರ್ಥಗಳಲ್ಲಿ ಈಗ ನಾವು ಅದರ ಜೊತೆಗೆ ಇನ್ನೊಂದನ್ನು ನಾನು ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಇವಾಗ ತಾಮ್ರದ ಪಾತ್ರೆಗಳನ್ನು ನಾವು ಕೂಡ ದೇವರಿಗೆ ಪೂಜೆಗೆ ಬಳಸೋ ಒಂದೊಂದು ಸಾರಿ ಬಳಸ್ತಾರೆ. ಅದನ್ನು ಬಳಸಿದರೂ ಕೂಡ ಅದನ್ನು ನಾವು ಹುಣಸೆ ಹಣ್ಣಿನಿಂದ ತೊಳೆದ್ರೆ ಅದು ಶುಭ್ರ ಆಯಿತು ಅಂತ ಹೇಳ್ತಾರೆ. ತಾಮ್ರವನ್ನು ಹುಣಸೆ ಹಣ್ಣಿನಿಂದ, ಬೆಳ್ಳಿಯನ್ನು ಅಗ್ನಿಯಿಂದ, ಮತ್ತೇನಂದ್ರೆ ಬಂಗಾರವನ್ನೇನಂತಂದ್ರೆ ಕೇವಲ ತೊಳೆದು ಒರೆಸಿದರೆ ಸಾಕು. ಅದು ಯಾವತ್ತೂ ತನ್ನ ಪವಿತ್ರತೆ, ಶುಭ್ರತೆ ಇದ್ದೇ ಇರ್ತದೆ. ಅದಕ್ಕೆ ಅದು ಶ್ರೇಷ್ಠ ಉತ್ಕೃಷ್ಟವಾದ ಲೋಹ ಅಂತ ಕರೆಸ್ಕೊಂಡಿದೆ ಅಂತ ಹೇಳ್ತಾ, ಯಥಾಮತಿ ಯಥಾಯೋಗ್ಯತೆ ಭಾಗವತದಲ್ಲಿ ಬಂದ ದಶಮಸ್ಕಂದದಲ್ಲಿ ಬಂದ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಉತ್ತರ ರೂಪವಾಗಿ ಇಟ್ಟಿದ್ದೇವೆ ಅಂತ ಹೇಳ್ತಾ, ನಿಮಗೆ ಈ ಪ್ರಶ್ನೆಯ ಉತ್ತರಗಳು ಸಮರ್ಪಕ ಅಂತ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಧನ್ಯವಾದಗಳು.